ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಪುರಾತತ್ವ ಇಲಾಖೆಯಿಂದ ಅಂಕಿಅಂಶಗಳು ಬಹಿರಂಗ. ಪ್ರವಾಸಿ ಆಕರ್ಷಣೆ ಆದಾಯ ಸಂಗ್ರಹದಲ್ಲಿ ಹಂಪಿಗೆ ಅಗ್ರಸ್ಥಾನ. ಬಜೆಟ್ನಲ್ಲಿ ಮೈಸೂರು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಒತ್ತು. ಸೈಕ್ಲಿಂಗ್ ವೆಲೋಡ್ರೋಮ್ ಅಭಿವೃದ್ಧಿಪಡಿಸಲು ಸಕಲ ಸಿದ್ಧತೆ. ಸಂಪೂರ್ಣ ಇಳಿಮುಖ ಕಂಡಿರುವ ಯುಎಇ ಪ್ರವಾಸೋದ್ಯಮ. ಆಕರ್ಷಕ ಆಫರ್ಗಳನ್ನು ನೀಡಿದರೂ ಆಗಮಿಸಿದ ಪ್ರವಾಸಿಗರು. ಮಂಗಳೂರು ಬಂದರಿಗೆ ಆಗಮಿಸಿದ ಫ್ಲೋಟಿಂಗ್ ಪ್ಯಾಲೇಸ್. 619 ಪ್ರವಾಸಿಗರನ್ನ ಹೊತ್ತು ಬಂದ ಎಂಎಸ್ ಸಿರೆನಾ ಕ್ರೂಸ್. ಕರ್ನಾಟಕದ ಸಾಂಸ್ಕೃತಿಕ ಹೆಗ್ಗುರುತು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿರುವ ಹಂಪಿ ರಾಜ್ಯದ ಆಕರ್ಷಕ ಪ್ರವಾಸಿ ತಾಣವಾಗಿ ಹೊರಹೊಮ್ಮಿದೆ. ಭಾರತದ ಪುರಾತತ್ವ ಇಲಾಖೆಯ ವರದಿಗಳ ಪ್ರಕಾರ ಕರ್ನಾಟಕ ಪ್ರವಾಸೋದ್ಯಮದಲ್ಲಿ ಹಂಪಿ 2024-25ನೇ ಸಾಲಿನ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡಿರುವ ಸ್ಥಳ ಎಂದು ಗುರುತಿಸಲಾಗಿದೆ. ಅಂಕಿಅಂಶಗಳ ಪ್ರಕಾರ ಕಳೆದ ಸಾಲಿನಲ್ಲಿ 5,13,000 ಪ್ರವಾಸಿಗರು ಹಂಪಿಗೆ ಭೇಟಿ ನೀಡಿದ್ದಾರೆ. ಇದಲ್ಲದೆ ಅಂದಾಜು 5 ಕೋಟಿ ಆದಾಯ ಹಂಪಿ ಪ್ರವಾಸೋದ್ಯಮದಿಂದ ಸಂಗ್ರಹವಾಗಿದೆ ಎಂದು ತಿಳಿದುಬಂದಿದೆ. ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮದಲ್ಲಿ ಸದ್ದು ಮಾಡಿರುವ ವಿಶ್ವವಿಖ್ಯಾತ ಹಂಪಿ ವಿದೇಶಿ ಪ್ರವಾಸಿಗರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದೆ. ಈ ಮೂಲಕ ರಾಜ್ಯದ ಪ್ರವಾಸಿ ತಾಣಗಳ ಪೈಕಿ ಹಂಪಿ ಅಗ್ರಸ್ಥಾನದಲ್ಲಿದೆ. ಆದರೆ ಲಕ್ಕುಂಡಿ ಈ ಪಟ್ಟಿಯಲ್ಲಿ ಕೊನೆಯ ಸ್ಥಾನ ಹೊಂದಿರುವುದು ಪ್ರವಾಸೋದ್ಯಮ ಇಲಾಖೆ ಗಂಭೀರವಾಗಿ ಗಮನಿಸಬೇಕಾದ ಅಂಶವಾಗಿದೆ. ಮೈಸೂರು ಪ್ರವಾಸೋದ್ಯಮವನ್ನು ಗಮನದಲ್ಲಿರಿಸಿ ಈ ವರ್ಷದ ಬಜೆಟ್ನಲ್ಲಿ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನ ದಟ್ಟಗಳ್ಳಿಯಲ್ಲಿ ಆಧುನಿಕ ಸೈಕ್ಲಿಂಗ್ ವೆಲೋಡ್ರೋಮ್ ಅಭಿವೃದ್ಧಿಪಡಿಸಲು ಸರ್ಕಾರ ಸಜ್ಜಾಗಿದೆ. ಪ್ರವಾಸಿಗರ ನೆಚ್ಚಿನ ತಾಣ ಮೈಸೂರಿನಲ್ಲಿ ಸ್ಪೋರ್ಟ್ಸ್ ಟೂರಿಸಂಗೆ ಒತ್ತು ನೀಡಿ ಈ ಯೋಜನೆಗೆ ಚಾಲನೆಯನ್ನು ನೀಡಲಾಗಿದೆ. ಸ್ಪೋರ್ಟ್ಸ್ ಅಡ್ವೆಂಚರ್ ಟೂರಿಸಂ ಅಭಿವೃದ್ಧಿಯಿಂದಾಗಿ ಹೆಚ್ಚಿನ ಪ್ರವಾಸಿಗರು ಮೈಸೂರಿನತ್ತ ಆಕರ್ಷಿತರಾಗಲಿದ್ದಾರೆ ಎಂದು ಜಿಲ್ಲಾಡಳಿತ ಅಭಿಪ್ರಾಯಪಟ್ಟಿದೆ. ಇದಲ್ಲದೆ ಮೈಸೂರು ಮೃಗಾಲಯದಲ್ಲಿ ನೇಚರ್ ಇಂಟರ್ಪ್ರಿಟೇಷನ್ ಸೆಂಟರ್ ನಿರ್ಮಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ಮೃಗಾಲಯದ ಆಡಳಿತ ಮಂಡಳಿ ತಿಳಿಸಿದೆ. ಬೊಲಿವಿಯಾದಲ್ಲಿರುವ ಸಲಾರ್ ಡಿ ಉಯುನಿ ಜಗತ್ತಿನ ಅತಿದೊಡ್ಡ ಉಪ್ಪಿನ ಮರುಭೂಮಿ. ಮಳೆಗಾಲದಲ್ಲಿ ಇದರ ಮೇಲೆ ತೆಳುವಾದ ನೀರಿನ ಪದರ ನಿಂತಾಗ ಇದು ಇಡೀ ಆಕಾಶವನ್ನೇ ಪ್ರತಿಫಲಿಸುವ ಬೃಹತ್ ಕನ್ನಡಿಯಂತೆ ಕಾಣುತ್ತದೆ. ಆಕಾಶ ಮತ್ತು ಭೂಮಿ ಎಲ್ಲಿ ಸಂಧಿಸುತ್ತದೆ ಎಂದು ಪತ್ತೆ ಹಚ್ಚುವುದು ಇಲ್ಲಿ ಅಸಾಧ್ಯ. ಇಲ್ಲಿನ ಯುಂಗಾಸ್ ರಸ್ತೆಯನ್ನ ಜಗತ್ತಿನ ಅತ್ಯಂತ ಅಪಾಯಕಾರಿ ರಸ್ತೆ ಎಂದು ಕರೆಯಲಾಗುತ್ತೆ. ಅತಿ ಕಿರಿದಾದ ಹಾದಿ, ಪಕ್ಕದಲ್ಲೇ ಸಾವಿರಾರು ಅಡಿ ಆಳದ ಪ್ರಪಾತ ಮತ್ತು ಮಂಜು ಮುಸುಕಿದ ವಾತಾವರಣ ಇಲ್ಲಿರುತ್ತದೆ. ಈಗ ಇದು ಸಾಹಸಪ್ರಿಯ ಸೈಕ್ಲಿಸ್ಟ್ಗಳ ನೆಚ್ಚಿನ ತಾಣವಾಗಿದೆ. ಇಲ್ಲಿನ ಸ್ಯಾನ್ ಪೆಡ್ರೋ ಜೈಲು ಜಗತ್ತಿನಲ್ಲೇ ವಿಶಿಷ್ಟವಾದುದು. ಇಲ್ಲಿ ಕೈದಿಗಳು ಕಾವಲುಗಾರರಿಲ್ಲದೆ ತಮ್ಮದೇ ಆದ ಒಂದು ಪುಟ್ಟ ನಗರವನ್ನು ನಡೆಸುತ್ತಾರೆ. ಕೈದಿಗಳು ತಮ್ಮ ಕುಟುಂಬದೊಂದಿಗೆ ಅಲ್ಲಿ ವಾಸಿಸುತ್ತಾರೆ, ಅಂಗಡಿಗಳನ್ನು ನಡೆಸುತ್ತಾರೆ ಮತ್ತು ತಮಗೆ ಬೇಕಾದ ಕೋಣೆಗಳನ್ನು ತಾವೇ ಬಾಡಿಗೆಗೆ ಪಡೆಯುತ್ತಾರೆ. ಬೊಲಿವಿಯಾದ ರಾಜಧಾನಿ ಯಾವುದು? ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಸಂಘರ್ಷದ ಕಾವು ಜಗತ್ತನ್ನೇ ವ್ಯಾಪಿಸಿದೆ. ಹಲವು ದೇಶಗಳ ಪ್ರವಾಸೋದ್ಯಮ ನೆಲಕಚ್ಚಿದೆ. ಪ್ರಮುಖವಾಗಿ ಯುಎಇ ರಾಷ್ಟ್ರದ ಪ್ರವಾಸೋದ್ಯಮ ಸಂಪೂರ್ಣ ಇಳಿಮುಖ ಕಂಡಿದೆ. ವಿಮಾನಗಳ ಹಾರಾಟ ರದ್ದಾಗಿರುವುದರಿಂದ ದುಬೈ ವಿಮಾನ ಸಂಸ್ಥೆಗಳು ಭಾರೀ ನಷ್ಟಕ್ಕೆ ಸಿಲುಕಿದೆ. ಯುದ್ಧದ ಭೀತಿ ಇಲ್ಲಿನ ಆತಿಥ್ಯ ಕ್ಷೇತ್ರವನ್ನು ನಲುಗುವಂತೆ ಮಾಡಿದೆ. ವರದಿಗಳ ಪ್ರಕಾರ ದುಬೈ ಹೋಟೆಲುಗಳ ಆಕ್ಯುಪೆನ್ಸಿ 20% ಇಳಿದಿದೆ. ಇಂಡಿಯನ್ ಹೋಟೆಲ್ ಕಂಪನಿ, ಲೆಮನ್ ಟ್ರೀ, ತಾಜ್ ಜುಮೇರಾ, ಶಾಂಗ್ರಿಲಾ ಮುಂತಾದ ಪ್ರತಿಷ್ಠಿತ ಕಂಪನಿಗಳು ದುಬೈನಲ್ಲಿ ವಹಿವಾಟುಗಳನ್ನು ನಡೆಸುತ್ತಿದ್ದು ಅತಿ ಕಡಿಮೆ ಬೆಲೆಯಲ್ಲಿ ಹೋಟೆಲ್ನ ಲಕ್ಸುರಿ ರೂಮ್ಗಳನ್ನು ನೀಡಲು ಮುಂದಾಗಿದೆ. ಹೀಗೆ ದುಬೈ ಪ್ರವಾಸೋದ್ಯಮ ಕ್ಷೇತ್ರ ಪ್ರವಾಸಿಗರಿಗಾಗಿ ಅನೇಕ ಆಕರ್ಷಕ ಆಫರ್ಗಳನ್ನು ನೀಡಲು ಮುಂದಾಗಿದ್ದರೂ ಅದರಿಂದ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಒಟ್ಟಿನಲ್ಲಿ ಪ್ರವಾಸೋದ್ಯಮದಿಂದ ಪ್ರಬಲ ಆರ್ಥಿಕತೆಯನ್ನು ನಿರ್ಮಿಸಿಕೊಂಡಿದ್ದ ಯುಎಇಯನ್ನ ಯುದ್ಧದ ಭೂತ ಕಾಡುತ್ತಿದೆ. ಫ್ಲೋಟಿಂಗ್ ಪ್ಯಾಲೇಸ್ ಎಂದೇ ಖ್ಯಾತಿ ಪಡೆದಿರುವ ಎಂಎಸ್ ಸಿರೆನಾ ಕ್ರೂಸ್ ಹಡಗು ಮಂಗಳೂರು ಪೋರ್ಟ್ ಅನ್ನು ತಲುಪಿದೆ. ವಿಶ್ವದ ಅತ್ಯಂತ ಐಷಾರಾಮಿ ಕ್ರೂಸ್ ಇದಾಗಿದ್ದು ಹಲವು ದೇಶಗಳ 619 ಪ್ರವಾಸಿಗರನ್ನ ಮಂಗಳೂರಿಗೆ ಕರೆತಂದಿದೆ. ಈ ಐಷಾರಾಮಿ ಹಡಗು 390 ಸಿಬ್ಬಂದಿಗಳನ್ನ, 342 ಕ್ಯಾಬಿನ್ಗಳು, 11 ಡೆಕ್ಗಳು ಮತ್ತು 8 ಐಷಾರಾಮಿ ರೆಸ್ಟೋರೆಂಟ್ಗಳನ್ನು ಒಳಗೊಂಡಿದೆ. ಜನವರಿ 5ರಂದು ಬ್ಯಾಂಕಾಕ್ನಿಂದ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದ ಎಂಎಸ್ ಸಿರೆನಾ ಕ್ರೂಸ್ ಕೊಲಂಬೋ, ಕೊಚ್ಚಿ, ಮಂಗಳೂರು ಮೂಲಕ ಗೋವಾವನ್ನು ತಲುಪಲಿದೆ. ಆಗಮಿಸಿದ ಎಲ್ಲಾ ಪ್ರವಾಸಿಗರನ್ನ ಸಾಂಸ್ಕೃತಿಕವಾಗಿ ವಿಜೃಂಭಣೆಯಿಂದ ಸ್ವಾಗತ ಕೋರಲಾಗಿದ್ದು ಮುಂದಿನ 2 ದಿನಗಳ ಕಾಲ ಸಿರೆನಾ ಹಡಗು ಮಂಗಳೂರಿನಲ್ಲಿ ತಂಗಲಿದೆ ಎಂದು ಪೋರ್ಟ್ ಅಥಾರಿಟಿ ತಿಳಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಅತ್ಯಂತ ಕಡಿಮೆ ಪ್ರವಾಸಿಗರು ಭೇಟಿ ನೀಡಿದ ದೇಶ ಯಾವುದು?
ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.